ಎಜಿ ನ್ಯೂಸ್ಗೆ ಸ್ವಾಗತ. ಹಳಿಯಾಳ ತಾಲೂಕಾಧಿಕಾರಿಯ ಕರ್ತವ್ಯ ಲೋಪದಿಂದಾಗಿ ಯೋಧನ ಸಾವಿಗೆ ಕಾರಣವಾದಂತಹ ತಾಲೂಕು ವೈದ್ಯಾಧಿಕಾರಿಯನ್ನು ವಜಾಗೊಳಿಸಿ ಕಾರವಾರ ಜಿಲ್ಲೆ ಹಳಿಯಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ 106 ಸೂಕ್ತ ಸಮಯದಲ್ಲಿ ಆಂಬ್ಯುಲೆನ್ಸ್ ಸಿಗದೆ ಹಾಗೂ ತಡವಾಗಿ ಸಿಕ್ಕಿದ್ದು ಅದರಲ್ಲಿ ಆಕ್ಸಿಜನ್ ಕೂಡ ಇರದೇ ಇರುವ ಕಾರಣ ನಿವೃತ್ತ ಯೋಧರು ಆದ ಶ್ರೀ ಬಸ್ನಾನ ಸಂತಾನ ಬ್ರಿಗ್ಯಾಂಜ ಅವರು ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಹಳಿಯಾಳ ಹಾಗೂ ದಾಂಡೇಲಿಯ ಸಾರ್ವಜನಿಕರು ತುಂಬಾ ಬೇಸರ ವ್ಯಕ್ತಪಡಿಸಿದ್ದ ಹಳಿಯಾಳದ ತಾಲೂಕಾಧಿಕಾರಿಯು ಹಾಗೂ ಅಲ್ಲಿನ ಸಿಬ್ಬಂದಿಗಳು ಬೇಜವಾಬ್ದಾರಿಯಿಂದ ವರ್ತಿಸಿರೋದ್ರಿಂದ ಈ ಸಾವು ಉಂಟಾಗಿರುತ್ತೆ. ಯಾಕಂದ್ರೆ 108 ಆಂಬ್ಯುಲೆನ್ಸ್ನಲ್ಲಿ ಸಿಲಿಂಡರ್ ಇಲ್ಲದಿರೋದನ್ನ ತಿಳಿಸಿದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಅವುಗಳನ್ನ ಸರಿಪಡಿಸುವಂತದ್ದು ತಾಲೂಕಾಧಿಕಾರಿಯ ಕರ್ತವ್ಯವಾಗಿರುತ್ತೆ. ಹಾಗೂ 108 ಹೊರತಾಗಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ಗಳು ಇದ್ರೂ ಕೂಡ ಆ ಆಂಬ್ಯುಲೆನ್ಸ್ನಲ್ಲಿ ನರಳಾಡ್ತಾ ಇದ್ದ ಯೋಧನನ್ನ ಧಾರವಾಡಕ್ಕೆ ಕಳುಹಿಸಬಹುದಾಗಿತ್ತು. ಇದರಲ್ಲಿ ತಾಲೂಕು ಅಧಿಕಾರಿಯ ಕರ್ತವ್ಯ ಲೋಪ ಕಂಡು ಬರ್ತಾ ಇದೆ. ಹಾಗೂ ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಯೋಧನು ಮೃತಪಟ್ಟಿರುವ ದಿನದಲ್ಲಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ಗಳು ಹಾಗೂ 108 ಆಂಬ್ಯುಲೆನ್ಸ್ಗಳು ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಂತ ಪರಿಶೀಲನೆ ಮಾಡಿ ಒಂದೊಂದು ವೇಳೆ ಪರಿಶೀಲನೆಯಲ್ಲಿ ತಪ್ಪು ಕಂಡು ಬಂದಲ್ಲಿ 108 ಸಿಬ್ಬಂದಿ ಹಾಗೂ ಹಳಿಯಾಳ ತಾಲೂಕಾಧಿಕಾರಿ ಮೇಲೆ ಕ್ರಮ ಕೈಗೊಂಡು ವಜಾ ಮಾಡಬೇಕು. ಹಾಗೂ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಬೇಕು. ದಾಂಡೇಲಿ ತಹಸೀಲ್ದಾರ್ ಮೂಲಕ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಕರ್ನಾಟಕ ಸರ್ಕಾರ ಸಚಿವರಲ್ಲಿ ವಿನಂತಿ. ಇಲ್ಲವಾದರೆ ನಾವು ನಮ್ಮ ಸಂಘಟನೆಯಾದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಾರ್ವಜನಿಕ ನೇತೃತ್ವದಲ್ಲಿ ಮುಂಬರುವ ದಿನದಲ್ಲಿ ಹಳಿಯಾಳ ತಾಲೂಕು ವೈದ್ಯಾಧಿಕಾರಿಯ ದಾಂಡೇಲಿಯ ಕಚೇರಿಯ ಮುಂದೆ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗುತ್ತೆ. ಇದು ಅನಿವಾರ್ಯವಾಗಿದೆ. ಕಳೆದ 2 ದಿವಸಗಳ ಹಿಂದೆ ಹಳ್ಯಾಳದಲ್ಲಿ ಒಬ್ಬ ಯೋಧರೊಬ್ಬರು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯದಿಂದಾಗಿ ಅಡ್ಮಿಟ್ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ತುರ್ತಾಗಿ ಅವರನ್ನ ವೈದ್ಯರು ಚಿಕಿತ್ಸೆ ಮಾಡ್ತಾರೆ. ಆದರೆ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಬರ್ಕೊಟ್ಟಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೊರತೆ ಆಗ್ಬಿಡ್ತಾರೆ. ಆಂಬ್ಯುಲೆನ್ಸ್ ಇದ್ರೂ ಕೂಡ ಅದರಲ್ಲಿ ವೆಂಟಿಲೇಟರ್ ಮತ್ತು ಇತರೆ ಸೌಲಭ್ಯಗಳ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಏನದು ರೋಗಿಯನ್ನ ಚಿಕಿತ್ಸೆ ಪಡಿಸದೆ ಅಥವಾ ಆಂಬ್ಯುಲೆನ್ಸ್ ಮುಖಾಂತರ ಕಳಿಸದೆ ಅಲ್ಲಿ 4 ತಾಸುಗಳವರೆಗೆ ಅಲ್ಲೇ ಯಾವುದೇ ಚಿಕಿತ್ಸೆ ಇದೆ ಒಡ್ಡಾಡಿ ಆ ವ್ಯಕ್ತಿ ಸಾವನ್ನ ಅನುಭವಿಸ್ತಾನೆ. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯೋಧನಾಗಿದ್ದು ಆ ಒಂದು ಸಾವು ಮತ್ತೆ ನಾವು ಮಾಧ್ಯಮದಲ್ಲಿ ನೋಡ್ತೀವಿ. ಆ ವ್ಯಕ್ತಿ ಎಷ್ಟೊಂದು ತೀರ್ಕೊಂಡಿದ್ದು ನಮಗೆ ಕಂಡು ಬರ್ತದೆ. ಇದೆಲ್ಲ ಕಾರಣಕ್ಕೆ ಏನಂತಂದ್ರೆ ವೈದ್ಯರ ಒಂದು ನಿರ್ಲಕ್ಷ್ಯತೆಯಿಂದಾಗಿ ಮತ್ತು ಆಂಬ್ಯುಲೆನ್ಸ್ ಕೊರತೆಯಿಂದಾಗಿ ಹಳ್ಯಾಳದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಾವು ತೀವ್ರವಾಗಿ ಅದನ್ನು ಖಂಡಿಸ್ತೇವೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಂಘಟನೆಗಳು ಆ ಒಂದು ಘಟನೆಯನ್ನ ಖಂಡಿಸ್ತವೆ. ಯೋಧರಾಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ಯಾರಿಗೂ ಕೂಡ ವೈದ್ಯಕೀಯ ಕೊರತೆ ಆಗಬಾರ್ದು ಮತ್ತು ವೈದ್ಯಕೀಯ ನಿರ್ಲಕ್ಷ್ಯ ಆಗಬಾರ್ದು ಅನ್ನೋ ಉದ್ದೇಶವಾಗಿ 40 ದಿವಸ ಆ ಒಂದು ಆಗಿರ್ತಕ್ಕಂಥ ಘಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವೈದ್ಯರು ಹಾಗೂ ವೈದ್ಯ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಆಗಿದೆ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ಗೆ ನಾವು ನಮ್ಮ ತಹಸೀಲ್ದಾರ್ ಮುಖಾಂತರ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಎಲ್ಲೂ ಆಗಬಾರ್ದು. ಅದು ಜೋಳ ದಾಂಡೇಲಿ ಎಲ್ಲೂ ಕೂಡ ಗಡಿಭಾಗದಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಈ ಕೊರತೆ ಬಹಳಷ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬೇಕಂತ ಕೇಳ್ತಾ ಇದ್ದೀವಿ, ಇನ್ನೂ ಆಗ್ತಾ ಇಲ್ಲ. ಇದು ಗಡಿಭಾಗದಲ್ಲಿ ಇರ್ತಕ್ಕಂಥ ಜೋಡದಲ್ಲಿದ್ದು ಬಹಳಷ್ಟು ಅನುಭವಿಸ್ತಾರೆ. ನಾವು ಸಾಕಷ್ಟು ನಾವು ಗಂಟೆಯನ್ನು ಕೂಡ ಹೇಳ್ತಿದ್ದೀವಿ. ಒಬ್ಬ ಹೆಣ್ಮಕ್ಳು ತನ್ನ ಹೆರಿಗೆಗಾಗಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಚಿಕಿತ್ಸೆಗಳಿಗೆ ಕಳಿಸಿಕೊಡ್ತಾರೆ. ಅಲ್ಲಿ ಕೂಡ ವೈದ್ಯರ ನಿರ್ಲಕ್ಷ್ಯತೆಯಿಂದಾಗಿ ಆ ಹೆಣ್ಮಗಳು ಸಾವನ್ನ ಅನುಭವಿಸಿದ್ದು ನಾವು ಒಂದು 4 ವಾರಗಳ ಹಿಂದೆ ನಾವು ನೋಡಿದ್ದೇವೆ. ಇಂಥ ಆರೋಗ್ಯವನ್ನ ಕೊಡಲಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಸಚಿವರಿಗೆ ಮತ್ತು ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಆರೋಗ್ಯದಲ್ಲಿ ಬೇರೆ ಆದರೆ, ಆರೋಗ್ಯದಲ್ಲಿ ಚಿಕಿತ್ಸೆ ಆಗದೇ ಇದ್ರೆ, ಆರೋಗ್ಯದಲ್ಲಿ ಜನರ ಒದ್ದಾಡುವಂಥ ಪರಿಸ್ಥಿತಿ ಆದರೆ ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಇನ್ನೂರ ಸಂಘಟನೆಗಳ ಜೊತೆಯಲ್ಲಿ ಕೂಡಿಕೊಂಡು ನಾವು ತೀವ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮನವಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷರು ಪ್ರವೀಣ್ ಕೊಠಾರಿ, ಕಾನೂನು ಸಲಹೆಗಾರು ಗಡೆಪ್ಪನವರ್, ಇಬ್ರಾಹಿಂ ಕಾಕರ್, ಹೆನ್ರಿ ಕುಟ್ಟಿ ಉಪಸ್ಥಿತರಿದ್ದರು. ಸಾದಿಕ್ ಪುಲ್ಲಾ, ಎಜಿ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಡೀಸೆಲ್ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.